ನಮಸ್ತೆ. ನಾನು ನಿಮ್ಮ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ದೀರಿ ಇಲ್ಲ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಕಳೆದ ಎಪಿಸೋಡಲ್ಲಿ ನಾವು ಎತ್ವ ಅಲ್ಲಿವರೆಗೂ ಪದಗಳನ್ನ ಕಲ್ತ್ಕೊಂಡಿದ್ವಿ ಅಲ್ವಾ? ಅಲ್ಲಿಗೆ ತಲಕಟ್ಟು, ಇಳಿ, ಗುಡ್ಸು, ಗುಡ್ಸಿನ ದೀರ್ಘ, ಕೊಂಬು, ಕೊಂಬಿನ ದೀರ್ಘ, ಒಟ್ರ ಸುಳಿ, ಎತ್ವ ಇಲ್ಲಿವರೆಗೂ ಕಲ್ತಾಗಿದೆ. ಇನ್ನು ಯಾವ್ಯಾವ ಕಲಿಬೇಕು? ಎತ್ವನ್ ದೀರ್ಘ, ಐತ್ವ, ಒತ್ವ, ಒತ್ವನ್ ದೀರ್ಘ, ಔತ್ವ, 1 0 2 0 ಇಷ್ಟು ಕಲಿಬೇಕಾಗಿದೆ. ಎಷ್ಟಾಗುತ್ತೋ ಅಷ್ಟು ಒಂದೊಂದು ವೀಡಿಯೋದಲ್ಲಿ ಕಲಿಸ್ಕೊಡ್ತೀನಿ, ಓಕೆನಾ? ಹಾಗಾದರೆ ಇವಾಗ ನಾವು ಎತ್ವನ್ ದೀರ್ಘ ಆ ಗುಣಿತವನ್ನು ಕಲ್ತ್ಕೊಂಡು ಪದಗಳನ್ನ ಕಲ್ತ್ಕೊಳ್ಳೋಣ, ಓಕೆನಾ? ಏ ಅಂದರೆ ಎತ್ವನ್ ದೀರ್ಘ, ಎ ಅಂದರೆ ಎತ್ವನ್ ದೀರ್ಘ. ಏನು ಬರಿಬೇಕು ನಾವು? ಎತ್ವನ್ ದೀರ್ಘ, ಎತ್ವನ್ ದೀರ್ಘ. ಆಯಿತಾ? ಈಗ ಎಲ್ಲ ಅಕ್ಷರಗಳಿಗೂ ಈ ಎತ್ವನ್ ದೀರ್ಘವನ್ನು ಹಾಕ್ಬಿಡೋಣ. ಪ್ರತಿಯೊಂದು ಕಾಯಿಂದ ಳಾವರೆಗೂ ಹಾಕ್ಕೊಂಡು ಹೋಗೋಣ. ಕಾಕ್ಕೆ ಎತ್ವನ್ ದೀರ್ಘ ಕೇ, ನೋಡಿ. ಖಾಕ್ಕೆ ಎತ್ವನ್ ದೀರ್ಘ ಖೇ, ಗಾಕ್ಕೆ ಎತ್ವನ್ ದೀರ್ಘ ಗೇ, ಘಾಕ್ಕೆ ಎತ್ವನ್ ದೀರ್ಘ ಘೇ, ಞಾಕ್ಕೆ ಎತ್ವನ್ ದೀರ್ಘ ಞೇ, ಚಾಕ್ಕೆ ಎತ್ವನ್ ದೀರ್ಘ ಚೇ, ಛಾಕ್ಕೆ ಎತ್ವನ್ ದೀರ್ಘ ಛೇ, ಜಾಕ್ಕೆ ಎತ್ವನ್ ದೀರ್ಘ ಜೇ, ಝಾಕ್ಕೆ ಎತ್ವನ್ ದೀರ್ಘ ಝೇ, ಇಞ್ಯಾಕ್ಕೆ ಎತ್ವನ್ ದೀರ್ಘ ಞೇ. ಆಯಿತಾ? ಟಾಕ್ಕೆ ಎತ್ವನ್ ದೀರ್ಘ ಟೇ, ಠಾಕ್ಕೆ ಎತ್ವನ್ ದೀರ್ಘ ಠೇ, ಡಾಕ್ಕೆ ಎತ್ವನ್ ದೀರ್ಘ ಡೇ, ಢಾಕ್ಕೆ ಎತ್ವನ್ ದೀರ್ಘ ಢೇ, ನಾಕ್ಕೆ ಎತ್ವನ್ ದೀರ್ಘ ಣೇ. ಹೀಗೆ ಎಲ್ಲ ಅಕ್ಷರಗಳಿಗೂ ನಾವು ಬರ್ಕೊಳ್ಬೇಕು. ಟಾಟಾ ಡಾಡ ಆದಮೇಲೇನು ತಾತ ದಾದನ, ತಾಕ್ಕೆ ಎತ್ವನ್ ದೀರ್ಘ ತೇ, ಥಾಕ್ಕೆ ಎತ್ವನ್ ದೀರ್ಘ ಥೇ, ದಾಕ್ಕೆ ಎತ್ವನ್ ದೀರ್ಘ ದೇ, ಧಾಕ್ಕೆ ಎತ್ವನ್ ದೀರ್ಘ ಧೇ, ನಾಕ್ಕೆ ಎತ್ವನ್ ದೀರ್ಘ ನೇ ಅಲ್ವಾ? ಪಾಕ್ಕೆ ಎತ್ವನ್ ದೀರ್ಘ ಪೇ, ಫಾಕ್ಕೆ ಎತ್ವನ್ ದೀರ್ಘ ಪೇ, ಬಾಕ್ಕೆ ಎತ್ವನ್ ದೀರ್ಘ ಬೇ, ಭಾಕ್ಕೆ ಎತ್ವನ್ ದೀರ್ಘ ಭೇ, ಮಾಕ್ಕೆ ಎತ್ವನ್ ದೀರ್ಘ ಮೇ. ಈಗ ಯಾಕೆ ಎತ್ವನ್ ದೀರ್ಘ ಏ, ರಾಕ್ಕೆ ಎತ್ವನ್ ದೀರ್ಘ ರೇ, ಲಾಕ್ಕೆ ಎತ್ವನ್ ದೀರ್ಘ ಲೇ, ವಾಕ್ಕೆ ಎತ್ವನ್ ದೀರ್ಘ ವೇ, ಶಾಕ್ಕೆ ಎತ್ವನ್ ದೀರ್ಘ ಶೇ, ಶಾಕ್ಕೆ ಎತ್ವನ್ ದೀರ್ಘ ಶೇ, ಸಾಕ್ಕೆ ಎತ್ವನ್ ದೀರ್ಘ ಸೇ, ಹಾಕ್ಕೆ ಎತ್ವನ್ ದೀರ್ಘ ಹೇ, ಲಾಕ್ಕೆ ಎತ್ವನ್ ದೀರ್ಘ ಳೇ. ಎಲ್ಲ ಅಕ್ಷರಗಳಿಗೂ ನಾವು ಈ ಗುಣಿತಗಳನ್ನ ಹಾಕಾಯಿತು. ಎತ್ವನ್ ದೀರ್ಘ ಎ ಅಂದರೆ ಎತ್ವನ್ ದೀರ್ಘ. ಈ ಗುಣಿತಗಳನ್ನ ಎಲ್ಲ ಅಕ್ಷರಗಳಿಗೂ ನಾವು ಈಗ ಹಾಕಿದ್ದಾಯಿತು. ಈಗೇನು ಮಾಡೋಣ? ಈ ಗುಣಿತಗಳನ್ನ ಉಪಯೋಗಿಸ್ಕೊಳ್ತಾ ಪದಗಳನ್ನು ಕಂಡುಹಿಡಿಯೋಣ. ಮೊದಲನೇ ಅಕ್ಷರ ಯಾವುದು? ಕಾಕೆತ್ವನ್ ದೀರ್ಘ ಕೆ. ಕಾಕೆತ್ವನ್ ದೀರ್ಘ ಕೆಗೆ ಏನು ಬರುತ್ತೆ? ಕಾಕೆತ್ವನ್ ದೀರ್ಘ ಕೇ, ಲಾಗುಡ್ಸುಳಿ ಕೇಳಿ ಅಲ್ವಾ? ಕೇಳಿ. ಈಗ ಇನ್ನೇನು ಬರುತ್ತೆ? ಕಾಕೆತ್ವನ್ ದೀರ್ಘ ಕೆ ಇಂದ ಪದ ಕೇರಿ ಅಲ್ವಾ? ಹೀಗೆ ಕ ಆಯಿತು. ಖ, ಗ ನೋಡಿ, ಗಾಕೆತ್ವನ್ ದೀರ್ಘ ಗೇಣು, ಗೇಣು, ಗೇರು, ಗೇರು ಬೀಜ ಗೋಡಂಬಿ ಅದು. ಚಾಕೆತ್ವನ್ ದೀರ್ಘ ಚೇ, ಚೇಳು, ಚೇಳು ನೋಡಿ ಅಲ್ವಾ? ಜಾಕೆತ್ವನ್ ದೀರ್ಘ ಜೇ, ಏನಾಗುತ್ತೆ ಜೇನಲ್ಲಿ? ಜೇನು, ಜೇನು. ತಾಕೆತ್ವನ್ ದೀರ್ಘ ಟೇನಲ್ಲಿ ಏನು ಬರುತ್ತೆ? ಟೇಪು, ಟೇಪು ಅಲ್ವಾ? ಆಮೇಲೆ ಡಾಕೆತ್ವನ್ ದೀರ್ಘ ಡೇ, ಡೇರಾ ಅಲ್ವಾ?
ತಾಕೆ ತೊಂದಿರ್ಗ ತೇನಲ್ಲಿ ತೇರು. ದೇವಸ್ಥಾನಕ್ಕೆ ಹೋದಾಗ ನಾವು ತೇರು ಎಳಿತಾರಲ್ಲ ದೇವಸ್ಥಾನದಲ್ಲಿ, ತೇರು ಅದು. ತ ಥ ದ ದಕ್ಕೆ ತೊಂದಿರ್ಗ ದೇಗೇನು ಬರುತ್ತೆ? ದೇವಿ ಅಲ್ವಾ? ದೇವಿ. ನಾಕೆ ತುಂದಿರ್ಗ ನೇಗೆ ನೇರ, ನೇರ. ಪಾಕೆ ತುಂದಿರ್ಗ ಪೇಗೆ ಪೇಣಿ, ಪೇಣಿ. ಬಾಕೆ ತುಂದಿರ್ಗ ಬೇಗೆ ಬೇರೆ. ಮಾಕೆ ತುಂದಿರ್ಗ ಮೇಗೆ ಮೇಲೆ. ರಾಕೆ ತುಂದಿರ್ಗ ರೇಗೆ ರೇಖೆ ಅಲ್ವಾ? ಲಾಕೆ ತುಂದಿರ್ಗ ಲೇಗೆ ಲೇವಡಿ. ವಾಕ್ಯ ತುಂದಿರ್ಗ ವೇಗೇನು ಬರುತ್ತೆ? ವೇಣು, ವೇಣು. ಸಾಕೆ ತುಂದಿರ್ಗ ಸೇಗೆ ಸೇರು. ಹಾಕೆ ತುಂದಿರ್ಗ ಹೇಗೆ ಹೇರು ಅಲ್ವಾ? ಲಾಕೆ ತುಂದಿರ್ಗಳೇಗೆ ಹೇಳೇ, ಹೇಳೇ, ಕೇಳೇ ಅಲ್ವಾ? ಈ ಥರ ನಾವು ಪದಗಳನ್ನು ಬರ್ಕೊಂಡು ಆಮೇಲೆ ಇದನ್ನು ವಾಕ್ಯದಲ್ಲಿ ಪ್ರಯೋಗ ಮಾಡ್ತಕ್ಕಂಥದ್ದು. ಒಂದು ವಾಕ್ಯ ಹೇಳ್ತೀರಾ? ಜೇನು ಬಹಳ ಸಿಹಿ. ಜೇನು, ಜೇನು ತಿನ್ನಲು ಬಹಳ ರುಚಿ. ನೋಡಿ, ಜೇನು ತಿನ್ನಲು ಬಹಳ ರುಚಿ ಅಲ್ವಾ? ಜೇನು ಚೆನ್ನಾಗಿರುತ್ತಲ್ವಾ? ಬೇರೆ ಇನ್ಯಾವ ಪದದಲ್ಲಿ ವಾಕ್ಯ ಮಾಡ್ಬೋದು ನೀವು? ನೋಡಿ, ಯೋಚನೆ ಮಾಡಿ. ಗೇರು, ಚೇಳು, ಪೇಣಿ, ರೇಖೆ ಇದೆ ಅಲ್ವಾ? ಜಡೆಗೆ ಟೇಪು ಹಾಕ್ತಾಳೆ. ಯಾರು? ಸಹನ ಜಡೆಗೆ ಟೇಪು ಹಾಕುವಳು. ಸಹನ, ಸಹನ ಜಡೆಗೆ ಟೇಪು ಹಾಕುವಳು, ಹಾಕುವಳು. ನೋಡಿ, ಒಂದು ಪದ, ಒಂದು ವಾಕ್ಯ ಆಯಿತು, ಸಿಂಪಲ್ ವಾಕ್ಯ ಆಯಿತು. ಇನ್ನೇನು ಬರೀಬೋದು? ಹಾಂ, ಶಿವನ ತೇರು, ಶಿವನ ದೇವಾಲಯದಲ್ಲಿ, ಶಿವನ ದೇವಾಲಯದಲ್ಲಿ ಆಗಿದೆ ಅಲ್ವಾ? ಇದೆಲ್ಲ ದಾಕೆ ತೊಂದಿರ್ಗದೆ ಆಗಿದೆಲ್ಲ. ಶಿವನ ದೇವಾಲಯದಲ್ಲಿ ತೇರು ನಡೆಯುವುದು. ತೇರು ಎಳೆಯುವರು ಅಥವಾ ತೇರನ್ನು ಎಳೆಯುವರು, ತೇರನ್ನು ಎಳೆಯುವರು ಅಥವಾ ತೇರು ಎಳೆಯುವರು ಅಲ್ವಾ? ಹೀಗೆ ಈ ಥರ ಬರ್ಕೊಂಡು ಹೋಗ್ಬೋದು. ಗೊತ್ತಾಯ್ತಾ? ಊರ ಬೀದಿಯಲ್ಲಿ ಬೀದಿ ನಾಯಿಗಳಿವೆ. ನೋಡಿ, ಊರ ಬೀದಿಯಲ್ಲಿ ಬೀದಿ ನಾಯಿಗಳಿವೆ. ಒಂದು ವಾಕ್ಯ ಆಯಿತು. ಈ ರೀತಿ ನಾವು ವಾಕ್ಯಗಳನ್ನ ಬರ್ಕೊಳ್ತಾ ಹೋಗೋದು. ಹೀಗೆ ಸೆಂಟೆನ್ಸ್ ಕಲ್ತ್ಕೊಂಬಿಟ್ರೆ, ನೀವು ಪದಗಳು ಕಲ್ತ್ಕೊಂಬಿಟ್ರೆ, ಎಷ್ಟು ಬೇಕಾದ್ರೂ ಯಾವ ಥರ ಬೇಕಾದ್ರೂ ಸೆಂಟೆನ್ಸನ್ನು ಮಾಡ್ತಾ ಹೋಗ್ಬೋದು. ಆದರೆ ನಾನು ಇವಾಗ ಹೇಳ್ತಾ ಇದ್ದೀನಿ, ಇದು ಲಿಮಿಟೆಡ್ಡು. ಇಲ್ಲಿ ಇರುವಂತಹ ಸಿಂಪಲ್ ಪದಗಳಿಂದಲೇ ನೀವು ವಾಕ್ಯ ಮಾಡಿದ್ದೀರಾ. ನಾನು ಏನು ಮಾತಾಡ್ತೀನೋ, ನೀವೇನು ಮಾತಾಡ್ತೀರೋ ಅದನ್ನೇ ಬರೀಬೇಕು ಅಂದರೆ ಇನ್ನೊಂದಷ್ಟು ನೀವು ಕಲ್ತ್ಕೋಬೇಕಾಗತ್ತೆ. ಕಲ್ತ್ಕೊಂಡಾಗ ನೀವೇನು ಹೇಳ್ತೀರೋ ಅದನ್ನು ಪಕ್ಕ ಬರೀಬೋದು. ಓಕೆನಾ?
ಅದೀಗ ಏನೇನು ಕಲ್ತ್ಕೊಂಡ್ರಿ? ಎತ್ತುವನ್ ದೀರ್ಘ ಕಲ್ತ್ಕೊಂಡ್ರಿ. ಎತ್ತುವನ್ ದೀರ್ಘ ಆದಮೇಲೆ ನೆಕ್ಸ್ಟ್ ಏನಿದೆ ಈಗ? ಐತ್ವ. ಎ ಐ ಐ ಅಂದರೆ ಐತ್ವ. ಐತ್ವ ಕಲ್ತ್ಕೋಬೇಕು. ಐತ್ವ ಕಲ್ತ್ಕೊಳ್ಳೋಣ ಈಗ. ಐ ಅಂದರೆ ಐತ್ವ. ಐ ಅಂದರೆ ಐತ್ವ. ಐತ್ವ ಹೇಗೆ ಬರೆಯೋದು? ಈ ತಲೆಕಟ್ಟು ಎತ್ವ ಕೊಡಬೇಕು, ಕೆಳಗಡೆ ಐತ್ವನ ಕೊಡಬೇಕು. ಇದು ಐತ್ವ ಆಗುತ್ತೆ. ಐತ್ವ ಇದಕ್ಕೆ ಏನಂತ ಹೇಳ್ತಾರೆ? ಐತ್ವ. ಏನಂತ ಹೇಳ್ತಾರೆ ಇದಕ್ಕೆ? ಐತ್ವ ಅಂತಲೂ ಹೇಳ್ತಾರೆ. ಇದು ಐತ್ವ. ಈಗ ಐತ್ವಕ್ಕೆ ನೀವು ಎಲ್ಲ ಅಕ್ಷರಕ್ಕೂ ಐತ್ವ ಬರೀಬೇಕು. ಹೇಗೆ ತೋರಿಸ್ಕೊಟ್ಟಿದ್ದಲ್ಲ ನಿಮಗೆ? ಕಾ ಕೈತ್ವ ಕೈ, ಕಾ ಕೈತ್ವ ಕೈ. ನೋಡಿ, ಕ ಖಾ ಕೈತ್ವ ಕೈ, ಗಾ ಕೈತ್ವ ಗೈ, ಘಾ ಕೈತ್ವ ಘೈ, ಜ್ಞಾ ಕೈತ್ವ ಞೈ. ನೋಡಿ, ಚಾ ಕೈತ್ವ ಚೈ, ಛಾ ಕೈತ್ವ ಛೈ, ಜಾ ಕೈತ್ವ ಜೈ, ಝಾ ಕೈತ್ವ ಝೈ, ಇಂಗ್ಯಾ ಕೈತ್ವ ಐ. ನೋಡಿ, ತಾ ಕೈತ್ವ ಟೈ. ಎತ್ವ ಕೊಡಬೇಕು ತಲೆ ಮೇಲೆ. ಠ ಠಾ ಕೈತ್ವ ಠೈ. ನೋಡಿ, ಡಾ ಕೈತ್ವ ಡೈ, ಢಾ ಕೈತ್ವ ಢೈ, ನಾ ಕೈತ್ವ ನೈ, ತಾ ಕೈತ್ವ ತೈ, ಥಾ ಕೈತ್ವ ಥೈ, ದಾ ಕೈತ್ವ ದೈ, ಧಾ ಕೈತ್ವ ಧೈ, ನಾ ಕೈತ್ವ ನೈ. ಈಗ ಪಾ ಕೈತ್ವ ಪೈ, ಫಾ ಕೈತ್ವ ಫೈ, ಬಾ ಕೈತ್ವ ಬೈ, ಭಾ ಕೈತ್ವ ಭೈ, ಮಾ ಕೈತ್ವ ಮೈ. ಆಯಿತಾ? ಈಗ ಯಾರೆಲ್ಲವ ಬರಿಬೇಕಲ್ವಾ? ಯಾ ಕೈತ್ವ ಯೈ, ರಾ ಕೈತ್ವ ರೈ, ಲಾ ಕೈತ್ವ ಲೈ, ವಾ ಕೈತ್ವ ವೈ, ಶಾ ಕೈತ್ವ ಶೈ, ಶಾ ಕೈತ್ವ ಶೈ, ಸಾ ಕೈತ್ವ ಸೈ, ಹಾ ಕೈತ್ವ ಹೈ, ಲಾ ಕೈತ್ವ ಲೈ. ನೋಡಿ, ಇಷ್ಟು ಎಲ್ಲ ಅಕ್ಷರಗಳಿಗೂ ಈ ಗುಣಿತಗಳನ್ನ ನೀವು ಆಗೋಯ್ತು. ಈ ಐ ಅಂದರೆ ಐತ್ವ. ಐತ್ವಕ್ಕೆ ಎಲ್ಲ ಅಕ್ಷರಗಳಿಗೂ ಐತ್ವನ ಹಾಕಿದ್ದಾಯಿತು. ಈಗ ನೀವು ಇದೇ ಥರ ಅಭ್ಯಾಸ ಮಾಡಬೇಕು. ಆಯಿತಾ? ಈಗ ಐತ್ವ ಆದಮೇಲೆ ಈಗ ಐತ್ವಕ್ಕೆ ಪದಗಳು ಏನೇನು ಬರುತ್ತೆ, ಏನೇನು ಪದ ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂಬನ್ನಿ. ಒಂದೊಂದೇ ಗುಣಿತಗಳು ತೊಗೊಳ್ಳಿ. ಫಸ್ಟ್ನೇದು ಕಾಕೈತ್ವ ಕೈ. ಕಾಕೈತ್ವ ಕೈಗೆ ಏನು ಬರಿಬೋದು ನೋಡ್ಕೊಂಡು ಬನ್ನಿ. ಕಾಕೈತ್ವ ಕೈ ಮೊದಲನೇದು. ಕೈ ಕಾಲು ಬರಿಬೋದಲ್ವಾ? ಕೈ ಕಾಲು. ನೋಡಿ, ಕೈ ಕಾಲು ಆಯಿತು. ಖ ಖೈ, ಖೈದಿ. ಖೈದಿ ಅಂದರೆ ಸೆರೆಮನೆಯಲ್ಲಿ ಇಟ್ಟಿರ್ತಾರಲ್ಲ ಅವ್ರಿಗೆ ಖೈದಿಗಳು ಅಂತ ಹೇಳ್ತಾರೆ. ಖೈದಿ. ಆಯಿತಾ? ಗಾ ಕೈತ್ವ ಗೈ, ಗೈರು. ಬರ್ದಲೇ ಇದ್ದರೆ ಗೈರು. ಶಾಲೆಗೆ ಇವತ್ತು ಬಂದಿಲ್ಲ ಅಂದರೆ ಗೈರು ಹಾಜರಿ ಅಲ್ವಾ? ನಿನ್ನ ಹಾಜರಿ ಗೈರಾಗಿರುತ್ತೆ. ಕಾಕ ಘ ಘೈ. ಘೈ ಅಂತ ಯಾವುದು ಬರಲ್ಲ ಪದ. ಘೈಯಿಂದ ಯಾವುದು ಸ್ಟಾರ್ಟ್ ಆಗಲ್ಲ. ನ್ಯಾಯಿಂದಲೂ ಯಾವುದು ಸ್ಟಾರ್ಟ್ ಆಗಲ್ಲ. ಕಾಕ ಘ ಗ ನ್ಯಾ ಆಯಿತು. ಈಗ ಚಾ ಕೈತ್ವ ಚೈ, ಚೈನು. ಚೈನು ಅಲ್ವಾ? ಜೈಲು. ಜೈಲು. ಕಕ ಖ ಗ ಞ ಚಾ ಛ ಜ ಜ ಇಂಗ್ಯ. ಟಾಟ ಡಾಡ. ಟಾ ಕೈತ್ವ ಟೈ, ಟೈರು. ಟೈರು ಆಗುತ್ತಲ್ಲ. ಟ ಠ ಡಾ ಡೈ, ಡೈರಿ. ಹಾಲಿನ ಡೈರಿ ಇರುತ್ತಲ್ಲ, ಡೈರಿ. ಟಾಟ ಡಾ ಡ ಣ. ನಾಲ್ಕು ಯಾವುದು ಬರಲ್ಲ. ಟಾಟ ಣ. ತಾತ ಟ ತೈ. ತೈ. ತೈಗೇನು ಬರುತ್ತೆ? ತೈಲ. ಎಣ್ಣೆಗೆ ತೈಲ ಅಂತ ಕರೀತಾರೆ. ಆಯಿತಾ? ಥಾಗೆ ಥೈಲಿ. ಥ ಮಹಾಪ್ರಾಣ ಥೈ, ಥೈಲಿ. ಆಯಿತಾ? ದೈ, ದೈವಿಕ. ದೈನಿಕ. ದೈವಿಕ, ದೈನಿಕ. ಆಯಿತಾ?
ತಾತ ದ ಧ ಬರಲ್ಲ ಯಾವುದನ್ನು. ನ ನೈ ನೈದಿಲೆ ನೈದಿಲೆ. ಪಾಗೆ ಪೈರು ಬರೋದಲ್ವಾ, ಪೈರು. ಪ ಫ ಬ ಬೈ 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 ಬೈಲ ಹೊಂಗಲ ಬೈಲ ಹೋ ತೋರಿಸಿಲ್ಲ ನಿಮ್ಗೆ ಇನ್ನೊಂದು. ಬೈಲ ಏನು ಬರೀಬೋದು ಬೈಗೆ? ಬೈಪಾಸು ಬೈಪಾಸು ಬೈಪಾಸು. ಬೈಪಾಸ್ ರೋಡ್ ಬಂದಿರ್ತಾರೆ ಈಗ ಅಲ್ವಾ. ಹಾಂ ಭೈ ಭಾ ಕೈತ್ವ ಭೈ ಭೈರವ. ಮ ಮೈ ಮೈಲಿ. ಎಷ್ಟು ಮೈಲಿ ಇದೆ? ಮೈ. ಯಾಕಷ್ಟು ಬರಲ್ಲಪ್ಪ, ಯಾಕೈತ್ವ ಇಂದ ಸ್ಟಾರ್ಟ್ ಆಗಲ್ಲ ಯಾವುದು ಪದ. ರೈಲು. ವೈಣಿಕ. ಆಯ್ತಾ? ಯಾರಲ್ಲ ಶೈಲ. ಯಾರಲ್ಲ ಸೈನಿಕ ಆಗತ್ತಲ್ವಾ, ಸೈನಿಕ. ಹೈನು. ಆಯ್ತಾ. ಲಾಕೈತು ಒಳ್ಳೆಯಲ್ಲಿ ಯಾವುದು ಬರಲ್ಲ. ಈ ರೀತಿ ನಾವು ಪದಗಳನ್ನು ನಾವು ಬರ್ಕೊಳ್ತಾ ಹೋಗೋದು. ಈ ಪದಗಳ ಬರೆದ ಮೇಲೆ ಏನು ಮಾಡಬೇಕು ಅಂತ ಗೊತ್ತಿದ್ದಿಲ್ಲ. ಏನು ಮಾಡಬೇಕು? ಸಿಂಪಲ್ ವಾಕ್ಯ ಬರಿಬೇಕು. ನೋಡೋಣ, ನೀವೇ ಒಂದು ವಾಕ್ಯ ಮಾಡಿ ನೋಡೋಣ. ನಾನು ಸ್ವಲ್ಪ ವೆಯ್ಟ್ ಮಾಡ್ತೀನಿ. ನೋಡೋಣ, ಇವಾಗ ನೀವೇ ವಾಕ್ಯ ಮಾಡಬೇಕಿದ್ದಲ್ಲಿ ಏನು ಬರೀತೀರ ನೋಡೋಣ. ಬರೀತೀರಾ? ಸಹನ ಗೈರು ಹಾಜರಿಯಾದಳು. ನೋಡಿ, ಸಹನ ಏನು ಗೈರು ಹಾಜರಿ ಅಂದರೆ? ಸಹನ ಗೈರು ಹಾಜರಿ ಆದಳು ಅಂದರೆ ಶಾಲೆಗೆ ಗೈರು ಹಾಜರಿ ಆಗಿಬಿಟ್ಲು. ಶಾಲೆಗೆ ಬೇಕಾದ್ರೆ ಸೇರಿಸ್ಕೊಳ್ಳಿ ನೀವು. ಸಹನ ಶಾಲೆಗೆ ಗೈರು ಹಾಜರಿ ಆದಳು ಅಲ್ವಾ. ಇನ್ನೇನು ಬರೀಬೇಕು? ಜೈಲಿನಲ್ಲಿ ಖೈದಿಗಳಿರುವರು. ಜೈಲಿನಲ್ಲಿ ಖೈದಿಗಳಿರುವರು. ಆಯಿತಾ? ಸುಮಾ ಕಾಲಿಗೆ ಚೈನು ಹಾಕಿರುವಳು. ನೋಡಿ, ಸುಮಾ ಕಾಲಿಗೆ ಚೈನು ಹಾಕಿರುವಳು. ಡೈರಿಯಲ್ಲಿ ಏನು ಸಿಗುತ್ತೆ? ಡೈರಿಯಲ್ಲಿ ಹಾಲು ಸಿಗುವುದು ಅಲ್ವಾ. ಡೈರಿಯಲ್ಲಿ ಹಾಲು ಸಿಗುವುದು. ಆಮೇಲೆ ಭೈರವನ ದೇವಾಲಯ. ಭೈರವನ ದೇವಾಲಯದಲ್ಲಿ ಏನು ಮಾಡ್ತಾರಲ್ಲಿ? ಪೂಜೆ ಆಗುವುದು. ಪೂಜೆ ಪಾಕೆ ಕೊಂಬಿಂದಿರ್ಗ ಪೂಜೆ ನಡೆಯುವುದು. ಡಾಕೆತ್ವ ಡೇ, ಯಾಕೆ ಕೊಂಬುಯು, ವಾಕೆ ಕೊಂಬುವು, ದಾಕೆ ಕೊಂಬುದು. ಭೈರವನ ದೇವಾಲಯದಲ್ಲಿ ಪೂಜೆ ನಡೆಯುವುದು. ಈ ರೀತಿ ನೀವು ವಾಕ್ಯಗಳನ್ನು ಮಾಡ್ತಕ್ಕಂಥದ್ದು. ನೋಡಿದ್ರಾ? ಇಲ್ಲಿಗೆ ಐತ್ವ ಆಯಿತು. ಎತ್ವೊಂದು ದೀರ್ಘ, ಐತ್ವ 2 ಆಯಿತು. ಈಗ ಐ ಆದಮೇಲೆ ಓ ಔ ಅಂ ಅಹ. ಓ
ಓ ಔ ಅಂ ಅಹ ಈ 5 ಅಕ್ಷರಗಳು ನೀವು ಕಲ್ತ್ಕೊಂಡ್ಬಿಟ್ರೆ ಅಲ್ಲಿಗೆ ಪೂರ್ತಿ ಕಲ್ತ್ಕೊಂಡಂಗೆ ಆಗೋಗುತ್ತೆ. ಹೀಗೆ ಈಗ ಓಗೆ ಹೋಗ್ತೀನಿ. ಓ ನೋಡೋಣ, ಸಮಯ ಇದ್ದರೆ ಓ ಕಲ್ಸ್ಕೊಡ್ತೀನಿ, ಇಲ್ಲಾಂದರೆ ನೋಡೋಣ. ಓ ಅಂದರೆ ಒತ್ವ. ಓ ಅಂದರೆ ಒತ್ವ. ಏನದು? ಓ ಅಂದರೆ ಒತ್ವ. ಹೀಗೆ ಎತ್ವ ಕೊಟ್ಟು ಹೀಗೆ ಈ ಥರ ಕೊಟ್ಟರೆ ಅದು ಒತ್ವ ಅಂತ ಆಗತ್ತೆ. ಒತ್ವ, ಇದು ಒತ್ವ ಅಲ್ವಾ? ಕೊಮ್ಮಿನ ದೀರ್ಘಕ್ಕೆ ಏನಾಯಿತು? ಬರೀ ಎತ್ವ ಕೊಟ್ಟಿರಲಿಲ್ಲ. ಎತ್ವ ಕೊಟ್ಟಿದ್ವಾ? ಇಲ್ಲ, ಬರೀ ತಲೆಕಟ್ಟು ಕೊಟ್ಬಿಟ್ಟು ಕೊಮ್ಮಿನ ದೀರ್ಘ ಕೊಟ್ಟಿದ್ವಿ. ಒಂದ್ಸತಿ ಗಮನಿಸಿ ನೀವು. ಊಗೆ ನೋಡಿ, ಇಲ್ಲಿ ನೋಡಿ, ಗಮನಿಸಿ. ತಲೆಕಟ್ಟು ಕೊಟ್ಬಿಟ್ಟು ಈ ಕೊಂಬಿನ ಇಲ್ಲಿ ಕೊಟ್ಟಿದ್ವಿ. ಇದು ಕೊಂಬಿನ ದೀರ್ಘ ಆಗಿತ್ತು. ಇದೇ ಅದಕ್ಕೆ ಕೊಂಬಿಗೆ ಎತ್ವ ಕೊಟ್ಬಿಟ್ಟು ದೀರ್ಘ ಅದೇ ದೀರ್ಘ ಬರೆದ್ರೆ ಒತ್ವ ಆಗ್ಬಿಡುತ್ತದು. ಗೊತ್ತಾಯ್ತಾ? ಅದಕ್ಕೆ ಕನ್ನಡದಲ್ಲಿ ತುಂಬ ಹುಷಾರಾಗಿರ್ಬೇಕು ಬರೆಯುವಾಗ. ಒತ್ವ, ಇವಾಗ ಒತ್ವ ನಿಮಗೆ ಎಲ್ಲ ಅಕ್ಷರಕ್ಕೂ ಒತ್ವ ಹಾಕ್ಕೊಂಡೋಗಿ. ನಿಮ್ಗೆ ಗೊತ್ತಿದೆ ಅಲ್ವಾ? ಕಾಕೊತ್ವ, ಕೋ ಎಲ್ಲ ಹಾಕ್ಕೊಂಡೋಗಿ ನೋಡಿ. ಈ ಒತ್ವನ ಕಾ ಇದೆಯಲ್ಲ, ಈ ಕಾಗೆ ಈ ಎತ್ವ ಕೊಟ್ಟು ನೋಡಿ, ಹೀಗೆ ಹೀಗೆ ಬಂದ್ಬಿಟ್ರೆ ಏನಾಗುತ್ತಪ್ಪ ಹೇಳಿ ನೋಡೋಣ. ನೋಡಿ, ಕೂ ಆಗೋಗ್ತಿತ್ತು, ಹೌದಲ್ಲ? ಇದಕ್ಕೆ ಎತ್ವ ಕೊಟ್ಟಾಗ ಕೊ ಆಗೋಯ್ತು. ನೋಡಿದ್ರಾ? ಕೊ ಕೊ ಆಗೋಯ್ತು ನೋಡಿ. ಕೊ. ಈಗ ಖ ನೋಡಿ ನೋಡಿ, ಹೀಗೆ ಏನು ಎತ್ವ ಕೊಟ್ಟಿಲ್ಲ ಅಂದರೆ ಕೂ ಆಗ್ತಾಯಿತ್ತದು. ಎತ್ವ ಕೊಟ್ಟರೆ ಏನಾಗುತ್ತೆ? ಖೋ ಖೋ. ನೋಡಿದ್ರಾ? ಗಾ ನೋಡಿ, ತಮಾಷೆ ನೋಡಿ. ನೋಡಿ, ಗಾಕ್ಕೆ ಕೊಮ್ಮಿನ ದೀರ್ಘ ಗೂವಾಗಿ ಹೋಗ್ತಾಯಿತ್ತು ಇದು ಎತ್ವ ಕೊಟ್ಟಿಲ್ಲ ಅಂದರೆ. ಈ ಕೊಟ್ಟರೆ ಎತ್ವ ಕೊಟ್ಟಾಗ ಏನಾಗುತ್ತೆ? ಗಾ ಕೊತ್ವ ಗೋ ಒತ್ವ ಆಗೋಯ್ತದು. ವ್ಯತ್ಯಾಸ ಗೊತ್ತಾಯ್ತಾ? ಈಗೆಲ್ಲ ಹೇಳ್ಕೊಂಬರಿತೀರಾ? ಗಾ ಕೊತ್ವ ಗೋ ಬರೀರಿ. ನಾನು ಬರಿತೀನಿ, ನೀವು ಬರೀರಿ, ಎಲ್ಲರೂ ಬರೀರಿ. ಬರೆಯೋಣ, ಇಬ್ಬರು ಬರೆಯೋಣ ಆಯ್ತಾ? ಘ ಘಾ ಕೊತ್ವ ಘೋ. ಇದು ನ್ಯಾ ನ್ಯಾ ಕೊತ್ವ ನ್ಯೋ. ಆಯ್ತಾ? ಚಾ ಕೊತ್ವ ಚೋ. ಛಾ ಕೊತ್ವ ಚೋ. ಜಾ ಕೊತ್ವ ಜೋ. ಝ ಕೊತ್ವ ಝೋ. ನೋಡಿ ಅಲ್ವಾ? ಇಂಗ್ಯಾ ಕೊತ್ವ ನ್ಯೋ. ಅಷ್ಟೇ. ಟಾ ಕೊತ್ವ ಟೋ. ಠಾ ಕೊತ್ವ ಠೋ. ಡಾ ಕೊತ್ವ ಡೋ. ಢಾ ಕೊತ್ವ ಢೋ. ನಾ ಕೊತ್ವ ನೋ. ಆಯ್ತಾ? ತಾ ಕೊತ್ವ ತೋ. ನೋಡಿ, ಥಾ ಕೊತ್ವ ಥೋ. ದಾ ಕೊತ್ವ ದೋ. ಧಾ ಕೊತ್ವ ಧೋ. ನಾ ಕೊತ್ವ ನೋ. ಪಾ ಕೊತ್ವ ಪೋ. ಸುಲಭ, ಕಲ್ತ್ಕೋಬೇಕು, ಇಂಟ್ರೆಸ್ಟ್ ಆಗಷ್ಟೆ. ಫ ಫಾ ಕೊತ್ವ ಫೋ. ಬಾ ಕೊತ್ವ ಬೋ. ಇದು ಭ ಭ ಭಾ ಕೊತ್ವ ಭೋ. ಮಾ ಕೊತ್ವ ಮೋ. ಆಯ್ತಾ? ಯಾ ಕೊತ್ವ ಯೋ. ನೋಡಿ, ರಾ ಕೊತ್ವ ರೋ. ಲಾ ಕೊತ್ವ ಲೋ. ವಾ ಕೊತ್ವ ವೋ. ಶಾ ಕೊತ್ವ ಶೋ. ಶಾ ಕೊತ್ವ ಶೋ. ಸಾ ಕೊತ್ವ ಸೋ. ಹಾ ಕೊತ್ವ ಹೋ. ಲಾ ಕೊತ್ವ ಲೋ. ನೋಡಿದ್ರೆ ಯಾವ ಥರ ಅಂತ? ಹೀಗೆ ಅಕ್ಷರಗಳನ್ನ ನಾವು ಬರೀತಕ್ಕಂಥದ್ದು. ಈಗ ಅಕ್ಷರಗಳು ಬರ್ತಿದ್ದು ಇದೆಲ್ಲ ಕಲ್ತ್ಕೊಂಡು ಅಭ್ಯಾಸ ಮಾಡಿದ ಮೇಲೆ ಏನು ಮಾಡಬೇಕು? ಪದಗಳಿಗೆ ಹೋಗಬೇಕು. ಒಂದೊಂದೇ ಪದಗಳು ತೊಗೊಳ್ಳಿ. ಕಾಕತ್ವ ಕೋ ಇದೆ ಫಸ್ಟು. ಏನಿದೆ? ಕಾಕತ್ವ ಕೋ. ಕಾಕತ್ವ ಕೋ ಇಂದ ಏನು ಬರುತ್ತೆ? ಕೊನೆ. ನೋಡಿ, ಕಾಕತ್ವಕ್ಕೋ ನಾಕೆತ್ವನೇ ಕೊನೆ. ಈ ಕಡೆ ಕೊನೆಯಲ್ಲಿ ಅಲ್ಲೊಂದು ಪುಸ್ತಕ ಇಟ್ಟು ತೊಗೊಂಡು ಹೋಗು ಅಂತ ಮಿಸ್ ಹೇಳ್ತಾರೆ. ಓಡೋಗಿ ನೀವು ಅಲ್ಲಿ ಪುಸ್ತಕ ತೊಗೊಂಡ್ಬಿಡ್ತೀರ, ಕೊನೆಗೆ ಹೋಗ್ತೀರ. ಕೊನೆ ಅಂದರೆ ಇದು ಲಾಸ್ಟ್ ಅಲ್ವಾ? ಕೊನೆ, ಆ ರೀತಿ ಕೊನೆ. ಕಾ ಆಯಿತು. ಇವಾಗ ಕಾಕೊತ್ವ ಖೋ. ಕಾಕೊತ್ವ ಖೋನಲ್ಲಿ ಏನು ಬರುತ್ತೆ ಪದ? ಖೋ ಖೋ. ಖೋ ಇಂದ ಯಾವುದಾರು ಪದ ಸ್ಟಾರ್ಟ್ ಆಗುತ್ತಾ? ಸ್ಟಾರ್ಟ್ ಆದರೆ ಬರೀರಿ, ಇಲ್ಲದೆ ತಲೆ ಕೆಡ್ಸ್ಕೊಬಿಡಿ, ಬಿಟ್ಬಿಡಿ. ಕಾಕೊತ್ವ ಖೋ ಇಂದ ಯಾವುದು ಸ್ಟಾರ್ಟ್ ಆಗಲ್ಲ ಅಲ್ವಾ? ಗಾಗೋಗಿ ಗಾ ಕೊತ್ವ ಗೋ. ನಿಮಗೆ ಎಲ್ಲ ಅಕ್ಷರಕ್ಕೂ ತಲೆಕಟ್ಟು ಅಂದರೆ ಏನು,
ಇಳಿ ಅಂದ್ರೇನು, ಗುಡ್ಸು ಅಂದ್ರೇನು, ಕೊಂಬು ಅಂದ್ರೇನು, ಎತ್ವ ಹೇಗೆ ಬರೆಯೋದು, ಒತ್ತುವ ಹೇಗೆ ಬರೆಯೋದು ಅದು ಗೊತ್ತಾಗಬೇಕಷ್ಟೆ. ಈಗ ಗಾ ಕೊತ್ವ ಗೋ, ಗೋನಲ್ಲಿ ಏನು ಬರುತ್ತೆ? ಗೊನೆ ಬರೆಯೋಣ. ಗೊನೆ, ಬಾಳೆಗೊನೆ. ಈ ಹಿಂದ್ಗಡೆ ಬಾಳೆ ಬರೆದ್ಬಿಟ್ರೆ ಬಾಳೆಗೊನೆ ಬರೆಯೋಣ. ಅದನ್ನು ನೋಡಿ, ಬಾ ಕೇಳಿ, ಬಾ ಲಾಕೆತ್ವಳೆ, ಬಾಳೆ ಗೊನೆ. ನೋಡಿ, ಬಾಳೆಗೊನೆ ಆಗೋಯ್ತು ಅಲ್ವಾ? ಈಗ ಚಾಕೊತ್ವ ಚೋ, ಚೋನಲ್ಲಿ ಏನು ಬರುತ್ತೆ? ಚೋ, ಚೋ ಇಂದ ಯಾವುದು ಪದ ಸ್ಟಾರ್ಟ್ ಆಗಲ್ಲಲ್ಲ. ಚ, ಛ, ಜ, ಜೋ, ಜೊತೆ. ನೋಡಿ, ಜಾಕೊತ್ವ ಜೋ, ಜೊತೆ ಅಲ್ವಾ? ಜೊತೆ. ಜೋ, ಜೋ, ಜೋರು. ಜೋರು ಮುಂದಕ್ಕೆ ಮಳೆ ಸೇರಿಸ್ಕೊಳ್ಳಿ. ಜೋರು ಮಳೆ. ಮಳೆ ಹೇಗೆ ಬಂತು? ಜೋರಾಗಿ ಬಂತು, ಜೋರು ಮಳೆ ಬಂತು ನೋಡಿ. ಈಗ ಟ, ಟೋಪಿ. ಟೋಪಿ ಆಗುತ್ತಲ್ವಾ? ಟಾಕೊತ್ತು ಒಂದು ದೀರ್ಘ, ಟೋ ಪಿ, ಟೋಪಿ. ನೋಡಿ, ಟೋಪಿ. ಡಾಗೆ ಡೋ, ಡೋಲು, ಡೋಲು. ಆಯ್ತಾ? ತಾಕೊತ್ತು ಒಂದು ದೀರ್ಘ, ತೋ, ತೋಟ ಅಲ್ವಾ? ದೋ ನಿ, ದೋಣಿ ಅಲ್ವಾ? ನಾಲ್ಕೊತ್ತು ಒಂದು ದೀರ್ಘ, ನೋ, ನೋಡು, ನೋಡು ಅಲ್ವಾ? ಹಾಂ, ನೋಡು ಆಯಿತು ಅಲ್ವಾ? ಈಗ ಇನ್ನೂ ಉಳಿದಿರೋ ಅಕ್ಷರಗಳಿಗೆ ನೀವೇ ಬರೀಬೇಕು. ಬರೀತೀರಾ? ಪ ಅಕ್ಷರ ಇನ್ನು ಯಾವ್ಯಾವ ಅಕ್ಷರಕ್ಕಾಗುತ್ತೆ ಬರೀರಿ. ನಾನು ಇಲ್ಲಿ ಬರೀತೀನಿ, ನೀವು ಬರೀಬೇಕು. ಆಮೇಲೆ ನಾನು ನಿಮ್ಗೆ ಬರ್ದಿರೋದನ್ನು ತೋರಿಸ್ತೀನಿ. ಓಕೆನಾ? ಬರೀರಿ, ನೀವು ಬರೀತಾ ಹೋಗಿ, ನಾನು ಬರೀತಾ ಹೋಗ್ತೀನಿ. ನಾನು ಬರ್ದಿರೋದು ಆಮೇಲೆ ತೋರಿಸ್ತೀನಿ ನಿಮಗೆ, ಆಯಿತಾ? ಹಾಗೆ ವಾಕ್ಯಗಳನ್ನ ಮಾಡ್ತೀರಾ? ಬೇಗ ಬೇಗ ಬರೀರಿ, ಏನು ಬರುತ್ತೆ ಅಂತ ಯೋಚನೆ ಮಾಡ್ಕೊಂಡು ಬರೀರಿ. ನೋಡಿದ್ರಾ? ನಾನು ಆಗಲೇ ಬರೆದುಬಿಟ್ಟೆ. ನೀವು ಬರೆದ್ರಾ? ಹಾಂ, ಸರಿ. ಈಗ ನಾನು ಬರೆದಿರೋ ಪದಗಳನ್ನ ಓದ್ಲಾ? ನೋಡಿ, ಪೋರಿ, ಪೋರಿ ಅಂದರೆ ಹುಡುಗಿ. ಬೋಣಿ, ಮೋರಿ. ರೋಡು, ಲೋಲಾಕು, ಶೋಕ, ಶೋಕಿ, ಸೋಲು, ಹೋರಿ. ಇಷ್ಟು ಪದಗಳನ್ನ ಬರೆದಿದ್ದೀನಿ. ಈಗ ಒಂದು ಕೆಲಸ ಮಾಡ್ತೀರಾ? ನೀವು ಪದಗಳನ್ನ ಬಳಸ್ಕೊಂಡು ನೀವೇನೇನು ಪದಗಳು ಬರೆದಿದ್ದೀರಾ ಆ ಪದಗಳನ್ನ ಬಳಸ್ಕೊಂಡು ವಾಕ್ಯ ಮಾಡಬೇಕು. ನಾನು ತೋರಿಸಿದಿಲ್ಲ ನಿಮಗೆ ವಾಕ್ಯ ಮಾಡೋದು ಹೇಗೆ ಅಂತ. ಆ ವಾಕ್ಯಗಳನ್ನ ನೀವು ಮಾಡಬೇಕು. ನಾನು ಇಲ್ಲಿ ವಾಕ್ಯಗಳನ್ನ ಮಾಡ್ತಾ ಹೋಗ್ತೀನಿ. ಏನು ವಾಕ್ಯ ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ನೀವು ವಾಕ್ಯಗಳು ಮಾಡಬೇಕು. ನೋಡೋಣ ನಾವಿಬ್ಬರಲ್ಲಿ ಯಾರು ಬೇಗ ವಾಕ್ಯ ಮಾಡ್ತಾರೆ, ಯಾರು ಬೇಗ ವಾಕ್ಯನ ಓದ್ತಾರೆ ಅಂತ. ಆಯಿತಾ? ನಾನು ನೋಡ್ತಾ ಇದ್ದೀನಿ ಏನು ಬರೀಬೋದು. ಕೇಳಿ, ಬಾಳೆಗೊನೆ ಇದೆ. ಬಾಳೆಗೊನೆ, ಬಾಳೆಗಿಡದಲ್ಲಿ ಬಾಳೆಗೊನೆ ಇದೆ. ಬರೀತೀನಿ, ಬಾಳೆಗಿಡದಲ್ಲಿ ಬಾಳೆಗೊನೆ ಇದೆ. ನೀವು ಹೇಳ್ಕೊಂಡು ಬರೀರಿ. ಏನು ಬರೀಬೋದು ಅಂತ ಯೋಚನೆ ಮಾಡ್ಕೊಂಡು ಬರೀರಿ. ಈ ಮದನ ಟೋಪಿ ಹಾಕಿ ನೀವು ಬರೀರಿ. ಡೋಲು ಬಡಿದನು. ಇನ್ನೇನಿದೆ? ಮೋರಿ. ಮೋರಿಯಲ್ಲಿ ನೀರು ಸರಾಗವಾಗಿ ಹರಿಬೇಕಲ್ವಾ? ಇಲ್ಲಾಂದರೆ ಚೆನ್ನಾಗಿರಲ್ಲ. ಅದನ್ನೇ ಬರೆಯೋಣ. ಮೋರಿಯಲ್ಲಿ ನೀರು ಸರಾಗವಾಗಿ ಹರಿಯಬೇಕು. ಇಲ್ಲೇನಿದೆ? ಹೋರಿ ಅಂತ ಇದೆ. ಹೋರಿಗೆ ಏನು ಬರೀಬೋದು? ಜಲಜಳ ಮನೆಯ ಹೋರಿ ತಿವಿಕೆ ಬರ್ತದ್ದು. ತಿವಿಯಲು ಬರುವುದು. ಇಲ್ಲಿ ಲೋಲಾಕು ಅಂತ ಇದೆ. ಏನು ಬರೀಬೋದು? ಲೋಲಾಕ್ ಎಲ್ಲ ಹಾಕೋತಾರಪ್ಪ? ಕಿವಿಗಲ್ವಾ? ಅದಕ್ಕೆ ಯಾರಾದರೂ ಲೋಲಾಕ್ ಹಾಕ್ಕೊಂಡ್ರು ಅಂತ ಬರೆಯೋಣ ಅಲ್ವಾ? ಯಾರು ಹಾಕ್ಕೊಂಡ್ರು? ಸುಮ ಹಾಕ್ಕೊಂಡ್ರು ಅಂತ ಬರೆಯೋಣ. ಸುಮ, ಸುಮ ಕಿವಿಗೆ ಲೋಲಾಕು
ಧರಿಸಿರುವಳು. ನಾನು ಬರೆದಿದ್ದಾಯ್ತು, ನೀವು ಬರೆದ್ರಾ? ಗುಡ್. ಈಗ ನಾನು ಬರ್ದಿರೋದು ಓದ್ತೀನಿ, ನೀವು ಬರ್ದಿರೋದನ್ನ ನಿಮ್ಮ ಅಮ್ಮಂಗೆ ಓದಿ ಹೇಳಿ, ಆಯಿತಾ? ಇಲ್ಲಿ ನೋಡಿ, ಬಾಳೆ ಗಿಡದಲ್ಲಿ ಬಾಳೆಗೊನೆ ಇದೆ. ಎಲ್ಲಿದೆ? ಬಾಳೆ ಗಿಡದಲ್ಲಿ ಇದೆ ತಾನೆ. ಬಾಳೆಗೊನೆ ಎಲ್ಲಿರುತ್ತೆ? ಬಾಳೆ ಗಿಡದಲ್ಲಿ ತಾನೇ ಇರುತ್ತೆ. ಬಾಳೆ ಗಿಡದಲ್ಲಿ ಬಾಳೆಗೊನೆ ಇದೆ. ಮದನ ಟೋಪಿ ಹಾಕಿ ಡೋಲು ಬಡಿದನು. ಟೋಪಿ ಅಂತ ಇದಿತ್ತು ಪದ, ಆ ಟೋಪಿನ ಈ ಥರ ಸೇರಿಸ್ಕೊಂಡಿದ್ದು. ಮದನ ಏನು ಮಾಡ್ದ? ಟೋಪಿ ಹಾಕ್ಕೊಂಡು ಡೋಲ್ ಬಡ್ದ. ಯಾಕೆ ಟೋಪಿ ಹಾಕ್ಕೊಂಡಿದ್ದ? ಚಳಿಗಾಲ ಇವಾಗ, ಆ ಟೋಪಿ ಬೆಚ್ಚಿಗೆ ಹಾಕ್ಕೋಬೇಕು, ಸ್ವೆಟರ್ ಹಾಕ್ಕೋಬೇಕು. ಮೋರಿಯಲ್ಲಿ ನೀರು ಸರಾಗವಾಗಿ ಹರಿಯಬೇಕು. ಯಾಕೆ ಮೋರಿಯಲ್ಲಿ ನೀರು ಸರಾಗವಾಗಿ ಹರಿಬೇಕು? ಮೋರಿ ನೀರಾಗಿ ಹರಿದಲೇ ಹೋದರೆ, ಹಾಗೇ ಉಳ್ಕೊಂಡಿದ್ರೆ ವಾಸನೆ ಬರುತ್ತೆ. ಮೋರಿ ನೀರು ಸರಾಗವಾಗಿ ಹರಿಬೇಕು ಅಂದರೆ ಏನು ಮಾಡಬೇಕು? ಆ ಮೋರಿಯಲ್ಲಿರೋ ಕಸನೆಲ್ಲ ಕ್ಲೀನ್ ಮಾಡಬೇಕು ಅವಾಗವಾಗ. ಜಲಜಳ ಮನೆಯ ಹೋರಿ ತಿವಿಯಲು ಬರುವುದು. ಜಲಜ ಅಂತ ಇದಳಲ್ಲ, ಅವಳ ಮನೆಯಲ್ಲಿ ಹೋರಿ ಇದೆ, ಅದು ತಿವಿಯಕ್ಕೆ ಬರುತ್ತೆ. ಅದಕ್ಕೆ ಏನು ಮಾಡ್ಬೇಕು ನಾವು? ಅದು ತಿವಿದೇ ಇರೋ ಹಾಗೆ ಅದ್ರ ಹತ್ರ ನಾವು ಹುಷಾರಾಗಿ ಹೋಗಬಾರ್ದು, ಆಮೇಲೆ ಅದನ್ನು ರೇಗಿಸ್ಬಾರ್ದು, ಅದಕ್ಕೆ ಹೊಡಿಯೋಕ್ಕೆ ಹೋಗ್ಬಾರ್ದು ಅಲ್ವಾ? ದೂರದಿಂದ ನಾವು ಇರಬೇಕು. ಅದಲ್ಲಿ ಬರ್ತಿದೆ ಅಂದರೆ ನಾವು ಈ ಕಡೆ ದೂರ ಬಂದ್ಬಿಡ್ಬೇಕು ಅಲ್ವಾ? ಸುಮ ಕಿವಿಗೆ ಲೋಲಾಕು ಧರಿಸಿರುವಳು. ಕಿವಿಗೆ ಏನು ಹಾಕ್ಕೊಂಡಿದ್ಲು ಸುಮ? ಲೋಲಾಕು ಹಾಕ್ಕೊಂಡಿದ್ಲು. ಅದು ಹೀಗೆ ಆಡ್ತಾ ಇರುತ್ತೆ ಅಲ್ವಾ? ಲೋಲಾಕ್ನ ಹಾಕ್ಕೊಂಡಿದ್ಲು ಅಂತ ಬರೆದಿದ್ದೆ. ನೀವೇನೇನು ಬರೆದಿದ್ದೀರಾ? ನಿಮ್ಮ ಅಮ್ಮಂಗೆ ಹೇಳ್ತೀರಾ? ಈ ರೀತಿ ಎಲ್ಲ ಪದಗಳನ್ನು ಬರಿತಾ, ವಾಕ್ಯಗಳನ್ನು ಬರಿತಾ ನಾವು ಎಲ್ಲದನ್ನು ಕಲ್ತ್ಕೊಳ್ತಾ ಹೋಗೋದು. ಈಗ ಎಲ್ಲಿ ಏನೇನಾಯಿತು? ಒತ್ವನೂ ಆಯಿತು, ಒತ್ವ ಆಯಿತು, ಐತ್ವ ಆಯಿತು, ಒತ್ವ ಆಯಿತು ಅಲ್ವಾ? ಏತ್ವ, ಐತ್ವ, ಒತ್ವ. ಈಗ ಒತ್ತುವನ್ ದೀರ್ಘ ಅಂದರೆ ಏನು? ಒತ್ವಕ್ಕೆ ದೀರ್ಘ ಕೊಡೋದು. ಈಗ ಒತ್ವ ನಿಮ್ಗೆ ಗೊತ್ತಾಗಿದೆಯಲ್ಲ ನೋಡಿ, ಒತ್ವ ಗೊತ್ತಾಗಿದೆ, ಆ ಒತ್ವಕ್ಕೆ ದೀರ್ಘ ಕೊಟ್ಬಿಡೋದು ಅಷ್ಟೇ, ಇನ್ನೇನಿಲ್ಲ. ನೋಡಿ, ಇದು ಒತ್ವ ಅಲ್ವಾ? ನೋಡಿ, ಇದು ಒತ್ವ ಅಲ್ವಾ? ಈ ಒತ್ವಕ್ಕೆ ದೀರ್ಘ ಕೊಟ್ಬಿಡಿ. ಒತ್ವನ್ ದೀರ್ಘ. ಯಾವುದಿದು ಅಕ್ಷರ? ಓ. ಓ ಅಂದರೆ ಒತ್ವನ್ ದೀರ್ಘ. ಓ ಅಂದರೆ ಒತ್ವನ್ ದೀರ್ಘ. ಒತ್ವನ್ ದೀರ್ಘ. ಒತ್ವನ್ ದೀರ್ಘ ಗೊತ್ತಾಯ್ತಾ? ಒತ್ವನ್ ದೀರ್ಘ. ಓ ಅಂದರೆ ಇವಾಗ ಓ ಅಂದರೆ ಒತ್ವನ್ ದೀರ್ಘ ಎಲ್ಲದಕ್ಕೂ ಬರ್ಕೊಂಡು ಹೋಗ್ತೀರಾ? ನಿಮ್ಗೆ ಗೊತ್ತಿದೆಯಲ್ಲ ನೋಡಿ. ಕಾಕ್ಕೆ ಒತ್ವನ್ ದೀರ್ಘ ಕೋ. ಕಾಕ್ಕೆ ಒತ್ವನ್ ದೀರ್ಘ ಕೋ. ಗಾಕ್ಕೆ ಒತ್ವನ್ ದೀರ್ಘ ಗೋ. ಘಾಕ್ಕೆ ಒತ್ವನ್ ದೀರ್ಘ ಘೋ. ನ್ಯಾಕ್ಕೆ ಒತ್ವನ್ ದೀರ್ಘ ನ್ಯೋ. ಚಾಕೆ ಒತ್ವನ್ ದೀರ್ಘ ಚೋ. ಛಾಕೆ ಒತ್ವನ್ ದೀರ್ಘ ಛೋ. ಜಾಕೆ ಒತ್ವನ್ ದೀರ್ಘ ಜೋ. ಜಾಕೆ ಒತ್ವನ್ ದೀರ್ಘ ಜೋ. ಇನ್ಯಾಕೆ ಒತ್ವನ್ ದೀರ್ಘ ನ್ಯೋ. ಟಾಕೆ ಒತ್ವನ್ ದೀರ್ಘ ಟೋ. ಠಾಕೆ ಒತ್ವನ್ ದೀರ್ಘ ಠೋ. ಡಾಕೆ ಒತ್ವನ್ ದೀರ್ಘ ಡೋ. ಧಾಕೆ ಒತ್ವನ್ ದೀರ್ಘ ಢೋ. ನಾಕೆ ಒತ್ವನ್ ದೀರ್ಘ ನೋ ಅಲ್ವಾ? ತಾಕೆ ಒತ್ವನ್ ದೀರ್ಘ ತೋ. ಥಾಕೆ ಒತ್ವನ್ ದೀರ್ಘ ಥೋ. ದಾಕೆ ಒತ್ವನ್ ದೀರ್ಘ ದೋ. ಧಾಕೆ ಒತ್ವನ್ ದೀರ್ಘ ಧೋ. ನಾಕೆ ಒತ್ವನ್ ದೀರ್ಘ ನೋ. ಪಾಕೆ ಒತ್ವನ್ ದೀರ್ಘ ಪೋ. ಫಾಕ್ಕೆ ಒತ್ವನ್ ದೀರ್ಘ ಪೋ. ಬಾಕೆ ಒತ್ವನ್ ದೀರ್ಘ ಬೋ. ಭಾಕೆ ಒತ್ವನ್ ದೀರ್ಘ ಭೋ. ಮಾಕೆ ಒತ್ವನ್ ದೀರ್ಘ ಮೋ. ಯಾಕೆ ಒತ್ವನ್ ದೀರ್ಘ ಯೋ. ರಾಕೆ ಒತ್ವನ್ ದೀರ್ಘ ರೋ. ಲಾಕೆ ಒತ್ವನ್ ದೀರ್ಘ ಲೋ. ವಾಕೆ ಒತ್ವನ್ ದೀರ್ಘ ಓ. ಶಾಕೆ ಒತ್ವನ್ ದೀರ್ಘ ಶೋ. ಶಾಕೆ ಒತ್ವನ್ ದೀರ್ಘ ಶೋ. ಸಾಕೆ ಒತ್ವನ್ ದೀರ್ಘ ಸೋ. ಹಾಕೆ ಒತ್ವನ್ ದೀರ್ಘ ಹೋ. ಲಾಕೆ ಒತ್ವನ್ ದೀರ್ಘ ಲೋ. ಈ ರೀತಿ ನಾವು ಮೊದಲು ಪದಗಳನ್ನ ಬರ್ಕೋಬೇಕು.
ಬರ್ಕೊಂಬಿಟ್ಟು ಆಮೇಲೆ ಅದಕ್ಕೆ ಬರ್ಕೊಳ್ತಾ ಹೋಗೋದು ಅಲ್ವಾ. ಇಲ್ಲಿ ಒತ್ತುವ ಒತ್ತುವ ದೀರ್ಘ ಎರಡೂ ಪದಗಳು ನಾನು ನಿಮ್ಗೆ ತೋರಿಸಿದ್ದೀನಿ ಈಗ ಆಲ್ರೆಡಿ ಅಲ್ವಾ. ಈಗ ಇದು ಗೊತ್ತಾಯ್ತಲ್ವ ನಿಮಗೆ. ಇದರಲ್ಲೂ ಏನು ಬೇಕಾದ್ರೂ ಪದಗಳನ್ನ ಬರ್ಕೊಳ್ತಾ ಹೋಗೋದು. ಇದು ಒತ್ತುವ ದೀರ್ಘ ಆದಮೇಲೆ ಔತ್ವ, ಅವು ಅಂದರೆ ಔತ್ವ, ಅಮ್ಮ ಅಂದರೆ ಒಂದು ಸೊನ್ನೆ, ಆಹಾ ಅಂದರೆ 2 ಸೊನ್ನೆ. ಇವು ಮೂರನ್ನು ಮುಂದಿನ ತರಗತಿಯಲ್ಲಿ ನಾವು ಕಲ್ತ್ಕೊಳ್ಳೋಣ ಆಯಿತಾ. ಇಷ್ಟು ನಿಮಗೆ ಗೊತ್ತಾಗಿದೆ. ಈಗ ಇದರಲ್ಲಿ ಇನ್ನೇನು ಬರೀಬೋದು, ಕೋಳಿ ಬರೀಬೋದಲ್ವಾ. ನೀವೇ ಬರ್ಕೊಂಬರ್ತೀರಾ, ನಾನೇ ತೋರಿಸ್ಬೇಕಾ ನೋಡಿ. ಕಾಕೊತ್ತು ಒಂದು ದೀರ್ಘ ಕೋಳಿ ನೋಡಿ. ಕಾಕೊತ್ತು ಒಂದು ದೀರ್ಘ ಕೋಳಿ. ಗಾಕೊತ್ತು ಒಂದು ದೀರ್ಘ ಗೋರಿಕಾಯಿ ಅಂತ ಅಮ್ಮ ಪಲ್ಯ ಮಾಡ್ತಾರಲ್ಲ ಅಲ್ವಾ, ಅದು ಅಲ್ವಾ. ಆಮೇಲೆ ಚೋಮ ಅನ್ನೋದು ಅವನ ಹೆಸರು. ಜಾಕೊತ್ತು ಒಂದು ದೀರ್ಘ ಜೋಪಡಿ ಅಲ್ವಾ. ಮನೆ ಹುಲ್ಗುಡಿಸ್ಲು ಮನೆಗೆ ಜೋಪಡಿ ಅಂತಾರೆ. ಟೋನಿ ತೋಪು ದೋಗೇನು ಬರೀತೀರಿ, ಏನು ಬರಿಬೋದು ದೋಗೆ, ದೋಣಿ. ಆಮೇಲೆ ಏನು ಬರಿಬೋದು ನೋಡಿ, ಯೋಚನೆ ಮಾಡಿ. ದೋಸೆ ಅಮ್ಮ ಕೊಡ್ತಾಳಲ್ಲ, ದೋಸೆ ಮಾಡ್ಕೊಡ್ತಾಳಲ್ಲ, ದೋಸೆ ತಿನ್ನಕ್ಕೆ ದೋಸೆ ಅಲ್ವಾ. ನಾಲ್ಕು ಒಂದು ದೀರ್ಘ ಏನು ನೋಗೆ ಏನು ಬರಿಬೋದು, ನೋಗೆ ನೋಟು. ಅಪ್ಪ ದುಡ್ಡು ಇಟ್ಕೊಂಡಿರ್ತಾರಲ್ಲ ನೋಟು ಪಾಕೊತ್ತು ಒಂದು ದೀರ್ಘ ಪೋಗೆ ಏನು ಬರಿಬೋದು, ಪೋಗೇನು ಬರಿಬೋದು ನೋಡಿ, ಯೋಚನೆ ಮಾಡಿ. ಪೋರ ಬರಿಬೋದಲ್ಲ, ಪೋರ. ಬೋಗೇನು ಬರಿಬೋದು, ಬೋಗೇನು ಬರಿಬೋದು, ಏನು ಬರಿಬೋದು ನೋಡಿ, ಯೋಚನೆ ಮಾಡಿ. ಏನು ಬರಿಬೋದು, ಏನು ಬರಿಬೋದು ಬೋಗೆ, ಮೋಗೇನು ಬರಿಬೋದು, ಮೋಸ. ಯಾರಿಗೂ ನಾವು ಮೋಸ ಮಾಡಬಾರ್ದು ಅಲ್ವಾ. ಬೋಗೇನು ಬರಿಬೋದು, ಯೋಚನೆ ಮಾಡಿ ನೋಡೋಣ, ಯೋಚನೆ ಮಾಡಿ ಟೈಮ್ ಕೊಡ್ತೀನಿ ಆಯಿತಾ. ಆಯಿತು, ರೋಗೇನು ಬರಿಬೋದು, ಮೋಸ ಆಯಿತು. ರೋಗೇನು ಬರಿಬೋದು, ರಾಕೊತ್ತು ಒಂದು ದೀರ್ಘ ರೋಗ ಅಲ್ವಾ, ರೋಗ. ಆಮೇಲೆ ಲಾಗೇನು ಬರಿಬೋದು, ನೀವು ನೀರು ಯಾವ ಥರ ಕುಡಿತೀರಿ, ನೀರನ್ನ ಲೋಟಕ್ಕೆ ಹಾಕಿ ಕುಡಿತೀರಿ ಅಲ್ವಾ, ಲೋಟ ಬರೀರಿ. ಶೋಕಿತ
ಶೋಕಿತ. ಆಯಿತಾ? ಸೋ ಸ ಸೋಪಾನ. ಸೋಪಾನ. ಹೋ ಹೋದರು. ಬೋ ಗೊತ್ತಾಯ್ತಾ? ಬೋ. ಇನ್ನೂ ಒಂದು ಭ ಭೋ ಭೋಜನ ಆಗುತ್ತೆ. ಭೋಜನ ಅಂದರೆ ಊಟ. ಬೋ ಅಲ್ಪ ಪ್ರಾಣ ಬೋ, ಅದಕ್ಕೇನು ಬರಿಬೋದು? ಬೋಣಿಗೆ. ಬೋಣಿಗೆ ಆಗಿಲ್ಲಮ್ಮ, ಬೋಣಿಗೆ ಮಾಡ್ರಮ್ಮ ಅಂತಾರಲ್ಲ ವ್ಯಾಪಾರಸ್ಥರು, ಗೊತ್ತಾ? ಅದು ಇಷ್ಟ ಆಯ್ತಲ್ಲ. ಇಷ್ಟು ಈ ಪದಗಳು ಈಗ ಇಲ್ಲಿ ರೆಡಿ ಆಯಿತು. ಈಗ ಈ ಪದಗಳಲ್ಲಿ ನೀವು ವಾಕ್ಯನ ಮಾಡ್ಕೊಂಡು ಹೋಗಬೇಕು. ವಾಕ್ಯ ಮಾಡಿಬಿಡೋಣ. ಓ ಓ ಆಗೋಗುತ್ತೆ. ಎತ್ತುವ ಒತ್ತುವ ಒತ್ತು ಒಂದು ದೀರ್ಘ. ಇನ್ನು ಔತ್ವ ಒಂದು ಸಲ ಎರಡು ಸಲ, ಅದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಮಾಡ್ತೀನಿ. ಓಕೆನಾ? ಈಗ ಇದ್ರಲ್ಲಿ ಇದಕ್ಕೊಂದು ವಾಕ್ಯಗಳನ್ನ ಮಾಡಿಬಿಡಿ. ಏನು ಬರೆಯೋಣ ವಾಕ್ಯ? ಕೋಳಿ ಗೋರಿಕಾಯಿ ಇದೆ. ಏನು ಬರೀಬೋದು? ಕೋಳಿ ಯಾವಕ್ಕೆ ಹೋಗುತ್ತೆ? ದಿನಾಲೂ ಕೋಳಿ ಬೇಗನೆ ಕೂಗುವುದು. ಬೇಗ ಬೆಳಗ್ಗೆ ಬೇಗ ಕೂಗುತ್ತಲ್ವ, ಬೇಗನೆ ಕೂಗುವುದು. ಚೋಮ ಜೋಪಡಿಯಲ್ಲಿ ಇರುವನು. ಟೋನಿಯ ತೋಪು ಟೋನಿಯ ಮಾವಿನ ತೋಪಿನಲ್ಲಿ ಮಾವಿನ ಮರಗಳಿವೆ. ಏನಿದೆ ಮಾವಿನ ತೋಪಲ್ಲಿ? ಮಾವಿನ ಮರಗಳಿವೆ. ಮಾವಿನ ತೋಪಲ್ಲಿ ಮಾವಿನ ಮರಗಳು ತಾನೇ ಇರುತ್ತೆ ಅಲ್ವಾ? ಹೇಗೆ ಬರಿಬೋದು? ಪೋರ ನೋಟು ನೀಡಿ ಬಳಪವನು ಪಡೆದನು. ನೋಟ್ ಕೊಟ್ಟ, ಅಂಗಡಿಯವನು ಬಳಪ ಕೊಟ್ಟ ಅಲ್ವಾ? ಯಾರಿಗೂ ಮೋಸ ಮಾಡಬಾರದು. ಮೋಸ ಮಾಡ್ತಾರೆ ಯಾರಿಗಾದ್ರು? ಯಾರಿಗೂ ಮೋಸ ಮಾಡಬಾರದು. ಆಯಿತಾ? ಆಮೇಲೆ ಹುಡುಗರು ಆಟವಾಡಿದ ಬಳಿಕ ಭೋಜನಕ್ಕೆ ನಡೆದರು. ಆಟ ಆಡಿದ್ರು, ಆಮೇಲೆ ಊಟದ ಟೈಮ್ ಆಯಿತು. ಎಲ್ಲರೂ ಅಮ್ಮ ಊಟಕ್ಕೆ ಹಾಕು ಅಂತ ಭೋಜನಕ್ಕೆ ಹೊರದ್ರು. ಭೋಜನಕ್ಕೆ ಹೊರಟರು. ನೋಡಿ, ಇಷ್ಟು ವಾಕ್ಯಗಳಾಯಿತು ಅಲ್ವಾ? ಈ ರೀತಿ ನೀವು ವಾಕ್ಯಗಳನ್ನು ಮಾಡುವಂಥದ್ದು, ವಾಕ್ಯಗಳನ್ನ ಮಾಡಿ ಅಭ್ಯಾಸ ಮಾಡೋದು. ಇಷ್ಟೇ ವಾಕ್ಯ ಅಂತಲ್ಲ, ಇದಕ್ಕಿಂತ 108 ವಾಕ್ಯಗಳನ್ನ ಮಾಡ್ತಾ ಹೋಗ್ಬೋದು. ಯೋಚನೆ ಮಾಡ್ತಾ ಇದ್ರೆ ಎಷ್ಟು ಬೇಕಾದರೂ ಬರೀಬೋದು. ಇನ್ನೊಂದು ಸ್ವಲ್ಪ ನೀವು ಕಲ್ತ್ಕೊಂಬಿಟ್ರೆ ನೀವೇನು ಹೇಳಬೇಕು ಅಂತಿದ್ರು ಅದನ್ನೆಲ್ಲ ಬರೀಬೋದು. ಅದನ್ನೆಲ್ಲ ನಾನು ಕಲಿಸ್ಕೊಡ್ತೀನಿ. ಆಯಿತಾ? ಈಗ ಇಷ್ಟು ಗೊತ್ತಾಯ್ತಲ್ವಾ? ಇವಾಗ ನಿಮಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ. ಇದೇ ಪದಗಳಿಗೆ, ಈಗ ಇದೇ ಅಕ್ಷರಗಳಿಗೆ ಇದಲ್ಲದೆ ಬೇರೆ ಒಂದು ವಾಕ್ಯಗಳನ್ನ ನೀವು ಮಾಡ್ಕೊಂಬರ್ಬೇಕು. ಅದೇನು ವಾಕ್ಯ ಅಂತ ಕಮೆಂಟಲ್ಲಿ ಹಾಕಬೇಕು. ಓಕೆನಾ? ಇದು ನಿಮ್ಗೆ ಹೋಮ್ವರ್ಕ್. ಓಕೆನಾ? ನಾನು ಇವಾಗ ಇಲ್ಲಿ ಏನು ಬರ್ತಿದ್ದೀನಿ, ಈ ಪದಗಳಲ್ಲದೆ ಬೇರೆ ಪದಗಳನ್ನ ಬರಿಬೇಕು, ಬೇರೆ ವಾಕ್ಯಗಳನ್ನು ಬರಿಬೇಕು. ಟ್ರೈ ಮಾಡ್ತೀರಾ? ಓಕೆ, ಆಲ್ ದ ಬೆಸ್ಟ್. ಎಲ್ರಿಗೂ ನೀವು ಒಳ್ಳೇದು ಮಾಡಲಿ. ಸರಸ್ವತಿ ನಿಮಗೆ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಕ್ಲಾಸ್ ಇವನ್ನ ಮುಗಿಸ್ತೀನಿ. ನಾಳೆ ದಿನ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬಾಯ್.